ಗೈಸ್ ಮೊದಲನೇ ಮೆಮರೀಸ್ ಯಾವ್ದಿದೆ ನೋಡೋಣ ಬರ್ರಿ. ಯಾರು ಹೇಳ್ತಾನೆ ನಾನಾ? ನಾನಂತವನಲ್ಲ, ಬರಲ್ಲ. ಅವ್ವ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಗತಿ? ಈ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನು ಹುಡ್ಗಿನ್ ಕೊಡಲ್ಲ ಗೊತ್ತಾ? ನಾನಂತವನಲ್ಲ. ಏನು ಹುಡ್ಗಿರ್ ಲಿಸ್ಟು? ನನ್ ಕಾಂಟ್ಯಾಕ್ಟ್ಸ್ ಎಲ್ಲಾ ಹುಡ್ಕಿದ್ರು ಒಂದೆರಡು ಹುಡ್ಗಿದ್ ನಂಬರ್ ಸಿಗಲ್ಲ ಗೊತ್ತಾ? ಏನ್ ಹಂಗ್ ಫೋರ್ಸ್ ಮಾಡ್ತೀಯ? ಹೋಗೋ. ಇಲ್ಲ ಏನದೆ ಆಗ ನನ್ ಕೈ ನಾವ್ ಗೊತ್ತಲ್ಲ. ಏನ್ ಮೆಮರೀಸ್ ರೀ ಗೈಸ್, ಸೂಪರ್. ಗೈಸ್ ನೆಕ್ಸ್ಟ್ ಮೆಮರೀಸ್. ನಿನ್ಗೂ ಪಕ್ಕದ ಮನೆ ಗಿರ್ಜಾಂಟಿಗೂ ಏನ್ ಜಗಳ? ಏನಿಲ್ಲ. ನಿನ್ ಮಗಳು ಒಳ್ಳೆ ಬುದ್ಧಿ ಕಲ್ಸು ಅಂತ ಹೇಳಿದ್ಲು. ಏನಿಲ್ಲ ಕಣಮ್ಮ, ಯಾವಾಗ್ಲೂ ಅವರೇ ಮಾತಾಡ್ಸೋದು. ಅದಕ್ಕೆ ನೆನ್ನೆ ನಾನೇ ಸ್ವಲ್ಪ ಚೇಂಜ್ ಇಲ್ಲ ಅಂತ ಮಾತಾಡ್ಸ್ದೆ. ಏನ್ ಆಂಟಿ ನಿಮ್ ಗಂಡ ಚೆನ್ನಾಗಿದ್ದಾನಾ ಅಂತ ಕೇಳ್ದೆ. ಅದಕ್ಕೆ ಏನ್ ನನ್ ಗಂಡನೇ ನೀನು ಏಕವಚನದಲ್ಲಿ ಕರಿತೀಯಾ ಅಂತ ಕೇಳಿದ್ರು. ಅದಕ್ಕೆ ಸಾರಿ ಆಂಟಿ, ನಿಮ್ ಗಂಡಂದಿರೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ದೆ ಅಷ್ಟೇ. ಅದಕ್ಕೆ ಕೋಪ ಮಾಡ್ಕೊಂಡವ್ರೆ. ಗಾಯ್ಸ್ ಈಕೆ ಎಲ್ಲೋ ಪಾಪಾಕಿ ಪರಿ ಇದ್ದಂಗದಾರ್ರಿ ಗಂಡಂದಿರು. ಗೈಸ್ ನೆಕ್ಸ್ಟ್ ಮೆಮರೀಸ್. ಗೈಸ್ ಪಾಪ ಇದು ಕಟ್ಟಬೇಕಾರೇನೆ ಮೋಯಿ ಅಂದ್ಬಿಟ್ಟು ಹುಡುಗರು ಕಾಡ್ಸಕತ್ತ ಬಿಟ್ಟಾರ. ಅವೇನೋ ಪಾಪ ಬಿಡ್ರಿ, ಅವ್ನ ಫ್ರೆಂಡ್ ಅನ್ನಾಗತ್ತಾನ. ಅವನಿಗೆ ಹೆಂಡ್ತಿ ನೋಡ್ರಿ ಎಷ್ಟು ರೊಚ್ಚಿಗೆದ್ದು ನೋಡಾಕತ್ತಾಳ. ಸಿಟ್ಟು ಬಂದ್ಬಿಟ್ಟೈತಿ ಅಕ್ಕಿಗೆ. ಗೈಸ್ ನೆಕ್ಸ್ಟ್ ಮೆಮರೀಸ್. ನಮ್ ದೋಸ್ತನ ಎಕ್ಸ್ ಲವರ್ ಇರ್ಬೇಕು. ಕಬಡ್ಡಿ ಆಡ್ತಿದ್ವಿ. ಕರೆನ ಎಕ್ಸ್ ಲವರ್ ಅದಾಳ ಏನ್ರಿ? ಒಂದೇ ಇದಕ್ ಬರನ ಎತ್ತೆ ಒಗದು ಬಿಟ್ಟಲ್ರಿ ಒಳಗ ಆಡಕ್ಕೂ ಬಿಡ್ಲಿಲ್ಲ. ಸೂಪರ್ ಕಿಲಾಡಿ. ಗೈಸ್ ನೆಕ್ಸ್ಟ್ ಮೆಮರೀಸ್. ಈ ಡಗಾರ್ ಅನ್ನೋ ಪದ ನಮ್ಮ ಕನ್ನಡದ ತುಂಬಾ ಜನ ಕಮೆಂಟ್ ಅಲ್ಲಿ ಯೂಸ್ ಮಾಡ್ತಿರಲ್ವಾ, ಅದಕ್ಕೆ ಕೇಳಿದೆ. ನೋಡ್ರಿ ಗೈಸ್, ಈ ಡಗಾರ್ ಅನ್ನೋ ಪದ ಕನ್ನಡದ್ದು ಮತ್ತು ಬೇರೆ ಯಾವ್ದಾರ ಭಾಷೆದು ನಿಮ್ಗೇನಾರ ಗೊತ್ತಿದ್ರ ಅಕ್ಕಾಗ ಕಮೆಂಟ್ ಮುಖಾಂತರ ಹೇಳ್ರಿ ಗಾಯ್ಸ್. ಗೈಸ್ ನೆಕ್ಸ್ಟ್ ಮೆಮರೀಸ್. ಅಕ್ಕ ನಿನಗೊಂದು ದೊಡ್ಡ ನಮಸ್ಕಾರ. ನಿಮ್ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು? ವಿನಯ್ ಅನ್ಸುತ್ತೆ. ವಿನಯ್. ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೇಟ್ ಅಂದ್ರೆ ವಿನಯ್. ಗೈಸ್ ನಿನ್ನ ಫೇವ್ರೆಟ್ ಯಾರಂತಂದ್ರು ವಿನಯ್ ಅಂತಾಳ, ಯಾರು ಎಲಿಮಿನೇಟ್ ಹಾಕಾರ ಅಂತಂದ್ರು ವಿನಯ್ ಅಂತಾಳ. ಹೆಂಗ್ರಿ ಗೈಸ್, ಏನಿದು ಲಾಜಿಕ್? ನಮಗಂತೂ ಏನ್ ತಿಳಿಯವಲ್ತಪ್ಪ. ಗೈಸ್ ನೆಕ್ಸ್ಟ್ ಮೆಮರೀಸ್. ಇನ್ ಕೇಸ್ ನಿಮ್ಮಮ್ಮ ನಿಮ್ಮನ್ ಮಾಡಿದ್ರೆ ಪ್ರೀತಿ, ಅದೇ ನಾನ್ ನಿಮ್ಮನ್ ಮಾಡಿದ್ರೆ ಲವ್. ನೀವ್ ಹೆಣ್ಮಕ್ಳ ನೀವು? ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ, ನಿಮ್ ಜೊತೆ ತಿರ್ಗವು ಎಲ್ಲ. ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರು ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ನಿನ್ ಜನ್ಮಕ್ಕೆ ಹೋಗೋ.
ಏನು ಹೇಳ್ಬೇಕು ಗೈಸ್, ನೋ ಕಮೆಂಟ್. ಗೈಸ್ ನೆಕ್ಸ್ಟ್ ಮೆಮೇಸ್ ಯಾರು ಅದು ಕ್ಯಾಪ್ ತೆಗೆದಿದ್ದು ಅಂತ. ಮೇಡಮ್ ಇವಾಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹುಡುಗರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಮೇಡಮ್. ಹುಡುಗರಿಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಯಾವ್ದೋ ಒಂದು ಹುಡುಗಿ ಆದ್ರೆ ಸಾಕು, ಮುಂದೆ ಬಂದವಳು ನಮ್ಮ ತಂದೆ ತಾಯಿನ ನೀಟಾಗಿ ನೋಡ್ಕೊಂಡು ಹೋಗ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ರೆ ಸಾಕು ಹುಡುಗನಿಗೆ. ಆ ಸ್ಟೇಜ್ಗೆ ಬಂದ್ಬಿಟ್ಟಿದೆ ಮೇಡಮ್. ಯಾಕಂದ್ರೆ ಹುಡುಗರು ಡಿಮ್ಯಾಂಡ್ ಮಾಡಕ್ ಆಗ್ತಾ ಇಲ್ಲ, ಹುಡುಗಿನೇ ಕೊಡ್ತಾ ಇಲ್ಲ ಅಂದ್ರೆ ಇನ್ ಡಿಮ್ಯಾಂಡ್ ಎಲ್ಲಿಂದ ಮಾಡ್ಬೇಕು ಹೇಳಿ ಹುಡುಗರು. ಇವಾಗ ರೈತರು ಬೆಳೆಯೋ ಭತ್ತ, ಅಕ್ಕಿ, ಪಾಪ ರೀ, ಎಷ್ಟು ಚಂದ ಭಾರಿ ವಿವರಣೆ ಕೊಡಾಕತ್ತಿದ್ದ ಅವನು. ಅವ್ರ ದೋಸ್ತ್ ಸಡನ್ಲಿ ಅವನ ಕ್ಯಾಪ್ ತೆಗೆದು ಬಿಟ್ಟ. ಯಾಕೋ ದೋಸ್ತ್ ಹಂಗ್ಯಾಕ್ ಮಾಡಿದಿ ಪಾಪ ಅವನಿಗೆ. ಅವ್ನ್ ನೀವಷ್ಟೇ ನೋಡೋದಲ್ಲ, ಇಡೀ ಕರ್ನಾಟಕಕ್ಕ ತೋರಿಸಿಬಿಟ್ರಲ್ಲ ಅವನ್ ತಲಿ. ಗಾಯ್ಸ್ ನೆಕ್ಸ್ಟ್ ಮೆಮೇಸ್, ಹಿಂದಿ ಹೇರಿಕೆಯಿಂದ ಜಾಗೃತರಾಗಿರುವ ಐಟಿ ಮಂದಿಗಳು ಬರ್ರಿ. Rahul, we had this plan about New Year celebration where our creators are getting creative concept जहाँ पे वो अलग अलग तरह के स्किट वीडियोस बनाएंगे और हमें उनके वीडियोस को है ಪ್ಲೀಸ್ ನಾನ್ ಕನ್ನಡದಲ್ಲಿ ಮಾತಾಡಿದ್ರೆ ನಡೆಯುತ್ತಾ? ಯಾಕೆ ಪದೇ ಪದೇ ಹಿಂದಿ I'll one thing, guys. I'll get the download and I'll translate for you. That works, right? guys, please let's not fight over such a petty issue. I mean, come on, guys. कि होते क्या ना तमिल पेशना उनका ಗಾಯ್ಸ್ ಎಲ್ಲರಿಗೂ ಈ ತರ ಭಾಷೆ, ಜಲ, ನೆಲದ ಬಗ್ಗೆ ಅಭಿಮಾನ ಇತ್ತಂತಂದ್ರೆ ನಮ್ಮ ಕರ್ನಾಟಕ ಕನ್ನಡ ಭಾಷೆ ಎಲ್ಲೋ ಹೋಗುತ್ತ್ರಿ ಗಾಯ್ಸ್. ಅದಕ್ಕೆ ನೀವೇನಂತೀರಿ ಗಾಯ್ಸ್? ಗಾಯ್ಸ್ ಇವತ್ತಿನ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಿದಾರ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೇಮೇಜ್ಗಳನ್ನ ನಿಮಗೋಸ್ಕರ ತಗೊಂಡ್ಬರ್ತೀವ್ರಿ. ಹಾಗಾದ್ರೆ ಮತ್ತೆ ತಡ ಗಾಯ್ಸ್, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋವನ್ನು ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.